ಮಂತ್ರಾಲಯಕ್ಕೆ ಹೋಗ್ತಾ ಇದ್ದ ಅಶೋಕ ಲೈಲ್ಯಾಂಡ್ ರಾಯರ ದರ್ಶನಕ್ಕೆ ತೆರಳಿದ್ದ ಕಾರು ಅಪಘಾತ 8 ಜನ ಸಾವು. ಆಂಧ್ರದ ಕರ್ನೂಲ್ ಜಿಲ್ಲೆಯ ಚಿಲಕನಡೋಣ ಬಳಿ ಘಟನೆ. ನಲವತ್ತಾರು ದಿನಗಳ ಬಳಿಕ ಮತ್ತೆ ಪರಪ್ಪನ ಅಗ್ರಹಾರ ಜೈಲು ಪಾಲು. ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ದೋಷಿ ಎಂದು ತೀರ್ಪು. ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟಿಸುವ ಕೋರ್ಟ್. ವಿನಯ್ ಕುಲಕರ್ಣಿ ಮೇಲೆ ಏನೆಲ್ಲ ಚಾರ್ಜ್, ಏನು ಶಿಕ್ಷೆ, ಶಾಸಕತ್ವ ರದ್ದಾಗುತ್ತಾ, ರಾಜಕೀಯ ಭವಿಷ್ಯ ಹೇಗೆ, ಪತ್ನಿ ಶಿವಲೀಲಾ ಮತ್ತೆ ರಾಜಕೀಯವಾಗಿ ಆಕ್ಟಿವ್ ಆಗ್ತಾರ? ಶಾಸಕ ವಿನಯ್ ಕುಲಕರ್ಣಿ ದೋಷಿ ಅಂತ ತೀರ್ಪು ಪ್ರಕಟ ಹಿನ್ನೆಲೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಚುನಾವಣೆ ಘೋಷಣೆ ಮಾಡುವಂತೆ ಆಗ್ರಹ. ಶಿಕ್ಷೆ ಪ್ರಮಾಣ ಪ್ರಕಟಿಸುವ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್. ಪ್ರಕರಣದ ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಗಿ ಟೆಂಪಲ್ ರನ್. ನಗರದ ಕೆಸಿಡಿ ವೃತ್ತದ ಗಣೇಶ ದೇವಸ್ಥಾನಕ್ಕೆ ಮುತ್ತಿಗೆ ಭೇಟಿ. ಸಿಆರ್ಪಿಎಫ್ ಭದ್ರತೆಯಲ್ಲಿ ಆಗಮಿಸಿ ಪೂಜೆ. ವಚನಾನಂದ ಶ್ರೀ ವಿರುದ್ಧ ಮತ್ತೊಂದು ವಿಡಿಯೋ ಬಿಡುಗಡೆ. ನನ್ನ ಮಕ್ಕಳನ್ನ ರೂಮ್ನಲ್ಲಿ ಕೂಡ ಹಾಕಿ ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ರು. ವಿಜಯಪುರ ಜಿಲ್ಲೆ ಮೂಲದ ಮಹಿಳೆ ಮಾತನಾಡಿದ ವಿಡಿಯೋ ರಿಲೀಸ್ ಮಾಡಿ ಕಿಚಡಿ ಕೊಟ್ರೇಶ್. ಭೈರವೈಕ್ಯ ಕಾರ್ಯಕ್ರಮಕ್ಕೆ ಆಹ್ವಾನವಿದ್ರೂ ಗೈರು. ಮೋದಿ ಜೊತೆಗೆ ವೇದಿಕೆ ಹಂಚಿಕೊಳ್ಳಲು ಡಿಕೆ ಹಿಂದೇಟು. ಅಚ್ಚರಿ ಮೂಡಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ನಡೆ. ಇಂದು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ. ಕರ್ನಾಟಕದಲ್ಲಿ ರೋಹಿತ್ ವೇಮುಲ ವಿಧೇಯಕ ಜಾರಿ ಕುರಿತು ಚರ್ಚೆ ಸಾಧ್ಯತೆ. ವಿವಿಗಳಲ್ಲಿ ತಾರತಮ್ಯ ತಡೆಯುವ ವಿಧೇಯಕವಾದ ವೇಮುಲ ಮಸೂದೆ. ರಾತ್ರೋರಾತ್ರಿ ಅಂಬೇಡ್ಕರ್ ಮತ್ತು ದೇಶಭಕ್ತರ ಫೋಟೋಗೆ ಸಗಣಿ ಎರಚಿ ಪುಂಡಾಟ. ಕೊಪ್ಪಳ ಜಿಲ್ಲೆಯ ವೀರಾಪುರ ಗ್ರಾಮದಲ್ಲಿ ಕಿಡಿಗೇಡಿಗಳಿಂದ ದುಷ್ಕೃತ್ಯ. ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಕುಕನೂರು ಪೊಲೀಸರ ಭೇಟಿ. ಸೌದೆ ತರಲು ಹೋಗಿದ್ದ ಮಹಿಳೆ ಮೇಲೆ ಕಾಡಾನೆ ದಾಳಿ. ಕಾಡಾನೆ ತುಳಿತದಿಂದ ಜ್ಯೋತಿ ಹೊಟ್ಟೆ ಭಾಗ, ಕಾಲಿಗೆ ಗಾಯ. ಎಚ್ಡಿ ಕೋಟೆ ತಾಲೂಕಿನ ಮಾರನಹಾಡಿಯಲ್ಲಿ ಘಟನೆ. ಗದಗ ಬೆಟಗೇರಿ ನಡು ರಸ್ತೆಯಲ್ಲಿ ಬುಲ್ಸ್ ಫೈಟ್. ಗೂಳಿ ಗುದ್ದಾಟದಿಂದ ಕೆಲಕಾಲ ಟ್ರಾಫಿಕ್ ಜಾಮ್. ಈ ಹಿಂದೆ ವೃದ್ಧರು ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡಿದ್ದ ಗೂಳಿ. ಮೊಟ್ಟೆ ತುಂಬಿದ್ದ ಮಿನಿ ಟೆಂಪೋ ಟ್ರ್ಯಾಕ್ಟರ್ ನಡುವೆ ಅಪಘಾತ. ಟಿಸಿ ಪಾಳ್ಯ ಸಿಗ್ನಲ್ ಬಳಿ ಟೆಂಪೋ ಪಲ್ಟಿ. ಮಾರ್ಕೆಟ್ಗೆ ಸಾಗಿಸ್ತಾ ಇದ್ದ ಸಾವಿರಾರು ಮೊಟ್ಟೆ ನಾಶ. ಬೆಳಗಾವಿಯಲ್ಲಿ ರಕ್ಷಣೆ ಕೋರಿ ಎಸ್ಪಿ ಮೊರೆ ಹೋದ ಲವ್ ಬರ್ಡ್ಸ್. ಯುವಕ ಅನ್ಯ ಜಾತಿ ಅಂತ ಯುವತಿ ಕುಟುಂಬಸ್ಥರ ಅಡ್ಡಿ. ಮನೆಯಿಂದ ತಪ್ಪಿಸಿಕೊಂಡು ಬಂದು ಠಾಣೆ ಮೆಟ್ಟಿಲೇರಿದ ಜೋಡಿ. ಇಂದಿನಿಂದ ಸಂಸತ್ನ 3 ದಿನಗಳ ವಿಶೇಷ ಅಧಿವೇಶನ. ಇವತ್ತು ಅಧಿವೇಶನದಲ್ಲಿ 3 ಮಸೂದೆಗಳ ಮಂಡನೆ. ಮಹಿಳಾ ಮೀಸಲಾತಿ ಪುನರ್ವಿಂಗಡನಾ ಮಸೂದೆ ಮಂಡನೆ. 131ನೇ ತಿದ್ದುಪಡಿ ಕೂಡ ಮಂಡನೆ. ಇವತ್ತು ಅಮೆರಿಕ ಇರಾನ್ ನಡುವೆ 2ನೇ ಸುತ್ತಿನ ಮಾತುಕತೆ. ಇರಾನ್ಗೆ ಭೇಟಿ ನೀಡಿ ನಿಯೋಗಕ್ಕೆ ಪಾಕ್ ಆಹ್ವಾನ. ಕದನ ವಿರಾಮ ವಿಸ್ತರಣೆ ಇಲ್ಲ ಅಂತ ಸ್ಪಷ್ಟಪಡಿಸಿದ ವೈಟ್ ಹೌಸ್. ರಷ್ಯಾ ಇರಾನ್ ಕಚ್ಚಾ ತೈಲ ಖರೀದಿಗೆ ನೀಡಿದ್ದ ವಿನಾಯಿತಿ ನವೀಕರಣ ಇಲ್ಲ. ಭಾರತಕ್ಕೆ ರಷ್ಯಾ ಇರಾನ್ ಕಚ್ಚಾ ತೈಲ ಖರೀದಿಗೆ ನೀಡಿದ್ದ ಅವಕಾಶ ಅಂತ್ಯ. ಕಚ್ಚಾ ತೈಲ ಖರೀದಿಸಿದರೆ ಸೆಕೆಂಡರಿ ನಿರ್ಬಂಧ ವಿಧಿಸುವುದಾಗಿ ಹೇಳಿದ ಅಮೆರಿಕ. ಅಂಡಮಾನ್ ಸಮುದ್ರದಲ್ಲಿ ಮುಳುಗಿದ ರೋಹ್ಯಾಂಗ ನಿರಾಶ್ರಿತರ ದೋಣಿ. 250 ಜನರು ನಾಪತ್ತೆ. 9 ಜನರನ್ನು ರಕ್ಷಿಸಿದ ಕರಾವಳಿ ಕಾವಲು ಪಡೆ. ಸಮುದ್ರದಲ್ಲಿ ಜೋರಾದ ಗಾಳಿ ಮತ್ತು ಅಲೆಗಳು ಅಪ್ಪಳಿಸಿದ್ರಿಂದ ಸಂಭವಿಸಿದ ದುರಂತ.
ರಜತ್ ಪಟಿದಾರ್ ಪಡೆಗೆ ಮತ್ತೊಂದು ಗೆಲುವು. ಲಕ್ನೋ ವಿರುದ್ಧದ ಭರ್ಜರಿ ಗೆಲುವು ಸಾಧಿಸಿದ ಆರ್ಸಿಬಿ 15 ಓವರ್ಗಳಲ್ಲಿ ಗುರಿ ತಲುಪಿ ಟೇಬಲ್ ಪಟ್ಟಿಯಲ್ಲಿ ಮೊದಲ ಸ್ಥಾನಕ್ಕೇರಿದ ರೆಡ್ ಆರ್ಮಿ. ನಟ ಡಾಲಿ ಧನಂಜಯ್ಗೆ ಕಿಚ್ಚನ ಆಕ್ಷನ್ ಕಟ್. ಅಳಿಯನ ಮ್ಯಾಂಗೋ ಪಚ್ಚಾ ಸಿನಿಮಾದಲ್ಲಿ ಡಾಲಿ ಆಕ್ಟಿಂಗ್, ಧನಂಜಯ್ ಸಿನ್ಗೆ ಕಿಚ್ಚನ ಡೈರೆಕ್ಷನ್. ಜೂನ್ 4ರಂದು ಟಾಕ್ಸಿಕ್ ಬಿಡುಗಡೆ ಆಗೋದು ಕನ್ಫರ್ಮ್. ಚಿತ್ರ ರಿಲೀಸ್ ಅಂತೆ ಕಂತೆ ಬಗ್ಗೆ ಮೌನ ಮುರಿದ ಯಶ್. ಟಾಕ್ಸಿಕ್ ಮುಂದೂಡಲ್ಲ ಎಂದ ರಾಕಿಂಗ್ ಸ್ಟಾರ್. ರಾಮ್ ಚರಣ್ ನಟನೆಯ ಪೆದ್ದಿ ಸಿನಿಮಾ ರಿಲೀಸ್ ಪೋಸ್ಟ್ಪೋನ್. ಇದೇ ಏಪ್ರಿಲ್ 30ರಂದು ವಿಶ್ವದಾದ್ಯಂತ ಬಿಡುಗಡೆ ಆಗಬೇಕಾಗಿದ್ದ ಸಿನಿಮಾ ತಂತ್ರಜ್ಞರಿಗೆ ಮತ್ತಷ್ಟು ಸಮಯ ಬೇಕಾಗಿರೋ ಕಾರಣದಿಂದ ಮುಂದೂಡಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.